ಸಾರ್ವಜನಿಕ ಶೌಚಾಲಯಗಳ ಸಮೀಕ್ಷೆ ಬಿಡುಗಡೆಯಾಗಿದೆ. ಬೆಂಗಳೂರಿನಲ್ಲಿ ಸಾರ್ವಜನಿಕ ಟಾಯ್ಲೆಟ್ಗಳ ಬಾಗಿಲೇ ಭದ್ರವಿಲ್ಲ ಅನ್ನುವಂತಹ ವಿಚಾರ ಇದೀಗ ರಿವೀಲ್ ಆಗಿದೆ. ಮಹಿಳೆಯರ ಬಳಕೆಗೆ ಸೂಕ್ತವಾಗಿಲ್ಲ. ಸಮೀಕ್ಷೆಯಲ್ಲಿ ರಿವೀಲ್ ಆದಂತಹ ಅಂಶಗಳಿವು. 42% ಶೌಚಾಲಯಗಳಿಗೆ ಸೂಕ್ತ ಬೆಳಕಿನ ವ್ಯವಸ್ಥೆಯೇ ಇಲ್ಲ. ಬಿಪ್ಯಾಕ್ನಿಂದ ಪಬ್ಲಿಕ್ ಟಾಯ್ಲೆಟ್ ಸಮೀಕ್ಷೆ 2026ರ ವರದಿ ರಿವೀಲ್ ಆಗಿದ್ದು, ನಗರದ 142 ಸಾರ್ವಜನಿಕ ಶೌಚಾಲಯಗಳ ಪರಿಶೀಲನೆಯನ್ನ ಮಾಡುವಂತ ಕೆಲಸ ಆಗಿದೆ. ಜಿಬಿಎ ಪ್ರಾಧಿಕಾರದ ಅಡಿ ಏಕೀಕೃತ ನಿರ್ವಹಣಾ ಘಟಕಕ್ಕಾಗಿ ಆಗ್ರಹ ಕೇಳಿಬಂದಿದೆ. ಒಟ್ಟಾರೆಯಾಗಿ ಇದೀಗ 142 ಸಾರ್ವಜನಿಕ ಶೌಚಾಲಯಗಳ ಪರಿಶೀಲನೆಯನ್ನ ಮಾಡಿ ಆ ಒಂದು ಪರಿಶೀಲನೆಯಲ್ಲಿ ಹೊರಬಿದ್ದಂತಹ ರಿಪೋರ್ಟ್ ಇದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಬಿಪ್ಯಾಕ್ ಸಂಸ್ಥೆಯ ರಾಘವೇಂದ್ರ ಅವರ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸರ್, ಬೆಂಗಳೂರಲ್ಲಿ ಸಾರ್ವಜನಿಕ ಶೌಚಾಲಯ ಅನ್ನೋದು ಬಹಳಷ್ಟು ಮುಖ್ಯ. ನಿಮಗೆ ಗೊತ್ತು, ಒಂದು ಮನುಷ್ಯರು ಯಾವ ರೀತಿ ಈಗ ವರ್ತನೆ ಮಾಡ್ತಾ ಇದ್ದಾರೆ ಹೊರಗಡೆ ಅಂತ. ಬಟ್ ನೀವೀಗ ಸಮೀಕ್ಷೆ ವರದಿಯನ್ನು ಕೂಡ ಮಾಡಿದ್ದೀರಾ. ಏನು ಹೇಳ್ತೀರಾ ಸರ್, ನಿಜವಾಗ್ಲೂ ಬೆಂಗಳೂರಲ್ಲಿ ಶೌಚಾಲಯಗಳಿದೆಯಾ? ಬೆಂಗಳೂರಲ್ಲಿ ಸುಮಾರು ಒಂದು 10 ಲಕ್ಷ ಜನ ನಿಮಗೆ ಗಿಗ್ ವರ್ಕರ್ಸ್ ಇದ್ದಾರೆ. ಸುಮಾರು ಒಂದು 2 ಲಕ್ಷ ಜನ ಆಟೋ ಡ್ರೈವರ್ಸ್ ಇದ್ದಾರೆ. ಸುಮಾರು ಒಂದು 4 ಲಕ್ಷ ಜನ ಕ್ಯಾಬ್ ಡ್ರೈವರ್ಸ್ ಇದ್ದಾರೆ. ಇವರಿಗೆಲ್ಲ ಮೂಲ ಏನು ಅಂತ ಹೇಳಿದ್ರೆ, ಏನೇ ಒಂದು ಪಬ್ಲಿಕ್ ಟಾಯ್ಲೆಟ್ ಇವ್ರಿಗೆಲ್ಲನೂ ಸಹ ಇದು. ಅಟ್ಲೀಸ್ಟ್ ನಮ್ಮಂಥವ್ರಿಗಾರು ಸಹ ಬೇರೆ ಆಫೀಸ್ಗೋ ರೆಸ್ಟೋರೆಂಟ್ಗೋ ಅವರೆಲ್ಲ ಹೋಗ್ಬಿಡ್ತೀವಿ. ಇವನ್ ಏನಂತ ಹೇಳಿದ್ರೆ, ಮಹಿಳಾ ಗಿಗ್ ವರ್ಕರ್ಸು ಸಹ, ಮಹಿಳಾ ಆಟೋ ಡ್ರೈವರ್ಸು ಸಹ ಭಾಳ ಚೆನ್ನಾಗ್ತಾ ಇದ್ದಾರೆ. ಅಟ್ಲೀಸ್ಟ್ ಪುರುಷರು ಏನು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಹೊರಗಡೆ ಯಾರು ಹೋಗಿ ಇದು ಮಾಡಿಬಿಡ್ತಾರೆ. ಆದರೆ ಮಹಿಳೆಯರು ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರೆಲ್ಲ ಏನು ಹೇಳ್ತಾ ಇರ್ತಾರೆ, ಸರ್ ನಾವು ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡಬೇಕು, ಅದಕ್ಕೆ ಏನೋ ಟಾಯ್ಲೆಟ್ ಸಿಗಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನೀರೇ ಕುಡಿಯಲ್ಲ ಅಂತ ಹೇಳ್ತಾರೆ. ಇದರಿಂದ ಹೆಲ್ತ್ ಹಜಾರ್ಡ್ ಎಲ್ಲ ಆಗ್ತದೆ. ಸೊ ಸ್ವಚ್ಛ ಭಾರತ್ ಮಿಷನ್ ಏನಂತ ಹೇಳ್ತಾರೆ ಅಂದರೆ, ಬರೀ ಪ್ರತಿ 2,000 ಜನಕ್ಕೆ ಒಂದು ಪಬ್ಲಿಕ್ ಟಾಯ್ಲೆಟ್ ಇರಬೇಕು ಅಂತ ಹೇಳಿದರೆ. ಆದರೆ ಬೆಂಗಳೂರಲ್ಲಿ ನಮಗೆ ಏನು 479 ಏನೋ ಪಬ್ಲಿಕ್ ಟಾಯ್ಲೆಟ್ ಇದೆ. ನಾವು ಅದರ ಕಂಡೀಷನ್ ಯಾವ ರೀತಿ, ಅದು ಯಾವ ರೀತಿ ಇದೆ ಅಂತ ನೋಡಬೇಕಲ್ಲ. ಫಸ್ಟ್ ಆಫ್ ಆಲ್ ಅದನ್ನು ಯೂಸ್ ಮಾಡೋದಕ್ಕೆ ಒಳ್ಳೇದಿದೆ ಅಂತಲೇ ನೋಡಬೇಕಲ್ಲ. ಸುಮಾರು ಒಂದು 142 ಪಬ್ಲಿಕ್ ಟಾಯ್ಲೆಟ್ನ ನಾವು ಸರ್ವೆ ಮಾಡಿದ್ವು. ಎಲ್ಲ 5 ಕಾರ್ಪೊರೇಷನ್ಗಳಲ್ಲಿ 4 ಕಾರ್ಪೊರೇಷನ್ಸ್ ಮಾಡಿದ್ದೀವಿ. ಸೌತು, ವೆಸ್ಟು, ಆಮೇಲೆ ಸೆಂಟ್ರಲ್ಲು ಮತ್ತು ನಾರ್ತು. ಈಸ್ಟ್ ಮಾಡಿಲ್ಲ ನಾವು. ಸೊ ಈ ಇಷ್ಟು ಪಬ್ಲಿಕ್ ಟಾಯ್ಲೆಟಲ್ಲಿ ನಾವು ನೋಡಿದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಬರೀ ವೆರಿ ಕ್ಲೀನ್ ಅಂತ ನೋಡಿದ್ರೆ ಬರೀ 6 ಪಬ್ಲಿಕ್ ಟಾಯ್ಲೆಟು. ಮಿಕ್ಕಿದೆಲ್ಲನೂ ಸಹ ಎಲ್ಲ ಪಬ್ಲಿಕ್ ಟಾಯ್ಲೆಟಲ್ಲಿ ಸಿಗರೇಟ್ಸ್ ಇರ್ತಾರೆ. ಆಮೇಲೆ ಮಹಿಳಾ ಕೇರ್ ಟೇಕರ್ ಅಂತ ಇರೋರು ಬರೀ 21 ಜನ ಮಾತ್ರ. 21 ಪಬ್ಲಿಕ್ ಟಾಯ್ಲೆಟಲ್ಲಿ ಮಾತ್ರ ಮಹಿಳಾ ಕೇರ್ ಟೇಕರ್ ನೋಡಿರಿ. ಯಾರೇ ಆಗಲಿ, ನಮ್ಮ ಅಕ್ಕ ತಂಗಿರೋ ಯಾರೋ ನೀವೆಲ್ಲ ಹೋಗಬೇಕು ಅಂದರೆ ಯಾರೋ ಪುರುಷರಿದ್ರು ಅಂತ ಹೇಳಿದ್ರೆ ಮುಜುಗರ ಆಗುತ್ತಲ್ವ. ಆ ರೀತಿ ಮುಜುಗರನ ನಾವು ಇದು ಮಾಡ್ತಾಯಿದ್ವಿ. ಸ್ವಚ್ಛ ಭಾರತ್ ಮಿಷನ್ ಏನಂತ ಹೇಳಿದ್ರೆ, ಪ್ರತಿ ಪಬ್ಲಿಕ್ ಟಾಯ್ಲೆಟಲ್ಲೂ ಸಹ ಮಹಿಳಾ ಮತ್ತು ಪುರುಷ ಕೇರ್ ಟೇಕರ್ಸ್ ಇರಬೇಕು. ಅದನ್ನು ಕಲೆಕ್ಟ್ ಮಾಡ್ಕೊಂಡು, ಆಮೇಲೆ ಯಾರು ಪಬ್ಲಿಕ್ ಟಾಯ್ಲೆಟ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕರೆಕ್ಟಾಗಿರುವಂಥ ಮಾಹಿತಿನೇ ಇಲ್ಲ. GBA ಹೇಳ್ತಾರೆ, BSWML ಹೇಳ್ತಾರೆ, ಜೊತೆ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಅದಾದಮೇಲೆ ಯಾರು ಏನೋ ಆ O&M ಆಪ್ರೇಟ್ರ್ ಯಾರಿದ್ದಾರೆ, ನಾನು ಗುತ್ತಿಗೆ ತೊಗೊಂಡಿರ್ತೀನಿ, ನಾನು ಇನ್ನೊಬ್ಬಂಗೆ ಕೊಟ್ಟಿರ್ತೀನಿ, ಅವ್ನು ಇನ್ನೊಬ್ಬಂಗೆ ಕೊಟ್ಟಿರ್ತೀನಿ, ಅವ್ನು ಯಾರೋ ನಾರ್ತ್ ಇಂಡಿಯನ್ ಕರ್ಕೊಂಬಂದು ಕೂರಿಸಿರ್ತಾರೆ. ಅವ್ರಿಗೆ ಯಾರೂ ಸಹ ಕನ್ನಡ ಬರೋಲ್ಲ. ಎಷ್ಟು ಕಲೆಕ್ಟ್ ಮಾಡ್ಕೋಬೇಕು, 5 ರೂಪಾಯಿ 10 ರೂಪಾಯಿ ಅನ್ನೋದಿಲ್ಲ. ಕ್ಲೀನಿನೆಸ್ ಇಲ್ಲ ಅಂತ ಹೇಳಿದ್ರೆ ಯಾರಿಗೆ ಹೇಳಬೇಕು? ಇಷ್ಟೆಲ್ಲನೂ ಸಹ ಅದಕ್ಕೋಸ್ಕರ ನಾವು ಒಂದು ಯೂನಿಫೈಡ್ ಅಥಾರಿಟಿನ ಮಾಡಬೇಕು. ಪಬ್ಲಿಕ್ ಟಾಯ್ಲೆಟ್ ಕರೆಕ್ಟಾಗಿಲ್ಲ ಅಂದರೆ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು? ಏನೋ ಎವ್ರಿಬಡೀಸ್ ವರ್ಕ್ ಇಸ್ ನೋ ಬಡೀಸ್ ವರ್ಕ್ ಅಂತ ಹೇಳ್ತಾರಲ್ಲ, ಆ ರೀತಿ ಆಗೋಗಿದೆ. ಅದಕ್ಕೋಸ್ಕರ ನಾವು ಒಂದು ಯೂನಿಫೈಡ್ ಅಥಾರಿಟಿ ಆಗಬೇಕು. ಜೊತೆಗೆ ಅಲ್ಲಿ ಇವಾಗ ನಾವು 142 ಪಬ್ಲಿಕ್ ಟಾಯ್ಲೆಟ್ನ ಸರ್ವೆ ಮಾಡಿದಾಗ ಅದ್ರಲ್ಲಿ 37 ಪಬ್ಲಿಕ್ ಟಾಯ್ಲೆಟ್ ನಾವು ಕಂಪ್ಲೀಟಾಗಿ ಮುಚ್ಚಿಬಿಟ್ಟಿದ್ದಾರೆ. ಏನು ತಿಂಗೆ ನೋಡಿದ್ರೆ ಅಂದರೆ, ವಾಟರ್ ಟ್ಯಾಂಕಲ್ಲಿ ನೀರಿಲ್ಲ, ಚರಂಡಿ ಕಟ್ಕೊಂಡಿಲ್ಲ. ಸಿಂಪಲ್ ಇಂಟರ್ವೆನ್ಷನ್. ಇದರಿಂದ ಎಷ್ಟು ಹೆಲ್ತ್ ಹಜಾರ್ಡ್ ಆಗ್ತಾಯಿದೆ. ಜನಗಳಿಗೆ ಆಕ್ಸೆಸ್ ಪಬ್ಲಿಕ್ ಟಾಯ್ಲೆಟೇ ಇಲ್ಲ. 400 ಜೊತೆಗೆ ನಮಗೇನು ಅಂತ ಹೇಳಿದ್ರೆ, ಈ ಎಲ್ಲನೂ ಸೊಫಿಸ್ಟಿಕೇಟೆಡ್ ಪಬ್ಲಿಕ್ ಟಾಯ್ಲೆಟ್ ಬೇಕು. ಅದ್ರ ಜೊತೆಗೆ ಸುಮಾರು ಇನ್ನೂ 1,000 ಪಬ್ಲಿಕ್ ಟಾಯ್ಲೆಟ್ ಬೇಕು ಅನ್ನೋದು ನಮ್ಮ ಅಲ್ಲಿರೋ ಆಟೋ ಯೂನಿಯನ್ಸ್ ಇರ್ಬೋದು, ಅಲ್ಲಿರುವ ಮಾರ್ಕೆಟ್ ಯೂನಿಯನ್ಸ್ ಇರ್ಬೋದು, ಅಲ್ಲಿರುವ ಜನಗಳಿರ್ಬೋದು, ಅವರೆಲ್ಲ ಓನರ್ಶಿಪ್ ತೊಗೋಬೇಕು ಅಂತ. ಡೈಲಿ ಯೂಸ್ ಮಾಡೋರು ಓನರ್ಶಿಪ್ ತೊಗೊಂಡ್ರೆ ಅವ್ರು ಅಟ್ಲೀಸ್ಟ್ ಏನಾದ್ರು ಬೈದು ಫಾಲೋ ಅಪ್ ಮಾಡೋ ಇದು ಮಾಡ್ತಾರೆ. ಯಾರು ಕೇಳೋರು ಇದ್ದಾರೆ ಅಂತೇಳಿ, ನಮ್ಮ ಮೇಲ್ಗಡೆ ಯಾರು ಕೇಳೋರು ಇದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇದು ಮಾಡ್ತೀವಿ. ನೋಡ್ತಾ ಇರ್ಬೋದು, ಅಂದರೆ ಶೌಚಾಲಯದ ಪರಿಸ್ಥಿತಿ ಹೇಗಿದೆ, ಯಾವ ರೀತಿ ಅದನ್ನು ಕರೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾತಾಡ್ತಾ ಹೋದ್ರು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.